ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 2 ಈಗ ರೋಚಕ ಘಟ್ಟಕ್ಕೆ ಬಂದಿದೆ. ಇನ್ನು ಮುಂದೆ ಫೈನಲ್ ವಾರದ ಆಟ. ಆದರೆ ಈ ಫೈನಲ್ ವಾರದ ಆಟಕ್ಕೂ ಮುನ್ನ ಕಿಚ್ಚ ಸುದೀಪ್ ಅವರು ಕೊನೆಯ ಪಂಚಾಯಿತಿಯನ್ನು ಮಾಡಿದ್ರು. ಯಾವಾಗ? ನಿನ್ನೆ. ಕಿಚ್ಚ ಸುದೀಪ್ ಅವರ ಕೊನೆಯ ಪಂಚಾಯಿತಿಯ ಬಗ್ಗೆ ಈಗ ಭಾರಿ ಅಸಮಾಧಾನಗಳು ಎದ್ದಿದ್ದಾವೆ. ಅದರಲ್ಲೂ ಕೂಡ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಕೊಟ್ಟಂಥ ಚಪ್ಪಾಳೆಯ ಬಗ್ಗೆನೇ ಭಾರಿ ಪ್ರಶ್ನೆಗಳು ಎದ್ದಿದ್ದಾವೆ. ಅಶ್ವಿನಿ ಮತ್ತು ಧ್ರುವಂತಿಗೆ ಚಪ್ಪಾಳೆಯನ್ನು ಕೊಟ್ಟರು ಸರಿ, ಆದರೆ ಇವರಿಬ್ಬರು ಕೂಡ ಎಷ್ಟು ಅರ್ಹರು ಅನ್ನೋದನ್ನು ಇಲ್ಲಿ ಕಿಚ್ಚ ಸುದೀಪ್ ಅವರಿಗೆ ಕಾಣಿಸೋದಿಲ್ವಾ ಅನ್ನುವಂಥದ್ದು ಈಗ ಎದ್ದಿರುವಂಥ ಪ್ರಶ್ನೆ ಒಂದು. ಎರಡನೇದು, ಇಲ್ಲಿ ಅವರು ಟಾಸ್ಕನ್ನು ಗೆದ್ದಿದ್ದು ತುಂಬ ನಿಯತ್ತಾಗಿ ಆಟವಾಡಿ ಗೆದ್ದಿದ್ದಾರೆ. ಮೋಸನೇ ಮಾಡಿಲ್ವಾ ಅವರು? ಮೋಸ ಮಾಡಿ ಗೆದ್ದವರಿಗೆ ನೀವು ಚಪ್ಪಾಳೆ ಕೊಡೋದು ಅಂತ ಆದರೆ ಕಿಚ್ಚನ ಚಪ್ಪಾಳೆಗಿದ್ದಂತಹ ಗೌರವ ಏನು ಅನ್ನುವಂಥ ಪ್ರಶ್ನೆ ಈಗ ಎದ್ದಿದೆ. ಹಾಗಾದರೆ ಕಿಚ್ಚನ ಚಪ್ಪಾಳೆಗೆ ಗೌರವ ಇಲ್ವಾ? ಅದಕ್ಕೊಂದು ನೈತಿಕತೆ ಇಲ್ವಾ ಅನ್ನುವಂಥ ಪ್ರಶ್ನೆಯು ಕೂಡ ಈಗ ಜನ ಕೇಳ್ತಿದ್ದಾರೆ. ಯಾಕೆ ಈ ಪ್ರಶ್ನೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಸೀಸನ್ 12 ಈಗ ಒಂದು ಅಂತಿಮ ಹಂತಕ್ಕೆ ಬಂದಿದೆ. ಇನ್ನು ಮುಂದೆ ಏನೇ ಇದ್ರೂ ಕೂಡ ಫೈನಲ್ ಆಟ. ಯಾರು ಉಳಿತಾರೆ, ಯಾರು ಹೋಗ್ತಾರೆ ಅಷ್ಟು ಮಾತ್ರ ಬಾಕಿ. ಈ ನಡುವೆ ಬಿಗ್ ಬಾಸ್ ಮನೆಯಲ್ಲಿರುವಂಥ ಅಷ್ಟೂ ಜನ ಸ್ಪರ್ಧಿಗಳದು ಒಂದೊಂದು ಲೆಕ್ಕಾಚಾರ. ಅಂದರೆ ಏನಾದರೂ ಮಾಡಿ ಬಿಗ್ ಬಾಸ್ನ ಟ್ರೋಫಿಯನ್ನು ಗೆಲ್ಲಬೇಕು ಅನ್ನುವಂಥ ಲೆಕ್ಕಾಚಾರ. ಅದಕ್ಕೋಸ್ಕರ ನಾನಾ ಡ್ರಾಮಾಗಳನ್ನು, ಮೋಸಗಳನ್ನು ಮಾಡಿಕೊಂಡೇ ಬರ್ತಾ ಇದ್ದಾರೆ. ಅದರಲ್ಲೂ ಕೂಡ ಈ ವಾರದ ಕಿಚ್ಚನ ಪಂಚಾಯಿತಿಯ ಬಗ್ಗೆ ಸಿಕ್ಕಾಪಟ್ಟೆ ಅಸಮಾಧಾನಗಳು ಕೇಳಿ ಬರ್ತಾ ಇದ್ದಾವೆ. ಅಸಮಾಧಾನದ ಮಾತುಗಳು ಕೂಡ ಇದ್ದಾವೆ. ಕಾರಣ ಏನು ಅಂತ ಹೇಳಿದ್ರೆ, ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ತೆಗೆದುಕೊಂಡಂತಹ ನಿಲುವಿನ ಬಗ್ಗೆ ಒಂದಷ್ಟು ಬೇಸರಗಳು ಇದ್ದಾವೆ, ಒಂದಷ್ಟು ಭಿನ್ನಾಭಿಪ್ರಾಯಗಳು ಇದ್ದಾವೆ. ಏನು ಭಿನ್ನಾಭಿಪ್ರಾಯ, ಏನು ಬೇಸರ ಅಂತೇಳಿ ಕೇಳಿದ್ರೆ, ಈ ಕಿಚ್ಚನ ಚಪ್ಪಾಳೆಯಲ್ಲಿ ಶನಿವಾರ ಒಂದು ಅಶ್ವಿನಿಗೆ ಮತ್ತೊಂದು ಧ್ರುವಂತಿಗೆ ಕಿಚ್ಚನ ಚಪ್ಪಾಳೆಯನ್ನು ಕೊಟ್ಟಿದ್ದಾರೆ. ಈ ಎರಡೂ ಕಿಚ್ಚನ ಚಪ್ಪಾಳೆಯು ಕೂಡ ನೈತಿಕತೆಯಿಂದ ಮತ್ತು ನಿಜವಾಗ್ಲೂ ಕೂಡ ಅವರು ಅರ್ಹರ ಈ ಕಿಚ್ಚನ ಚಪ್ಪಾಳೆಯನ್ನು ಪಡೆಯೋದಕ್ಕೆ ಅನ್ನುವಂಥ ಪ್ರಶ್ನೆ ಈಗ ಎದ್ದಿದೆ. ಅದಕ್ಕೆ ಕಾರಣವೂ ಕೂಡ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಕಿಚ್ಚ ಸುದೀಪ್ ಅವರು ಈ ಕಿಚ್ಚನ ಚಪ್ಪಾಳೆಯನ್ನು ಕೊಡುವಂಥ ಸಂದರ್ಭದಲ್ಲಿ ಆಡಿದಂಥ ಮಾತುಗಳು. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಗಿಯುವಂಥ ಹಂತಕ್ಕೆ ಬಂದಿದೆ. ಬಹುತೇಕ ಮಂದಿ ವಾರದ ಈ ಕೊನೆಯ ಹಂತದ ಆಟವನ್ನು ನೋಡೋದಕ್ಕೆ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಈಗಾಗಲೇ ಬಿಗ್ ಬಾಸ್ ಮುಂದಿನ ವಾರ ಶೋ ಮುಗಿಯುವಂತಹ ಮುನ್ಸೂಚನೆಯನ್ನು ಕೊಟ್ಟಿದೆ. ಕ್ಯಾಪ್ಟನ್ಶಿಪ್ಪು, ನಾಮಿನೇಷನ್ನು, ಉತ್ತಮ, ಕಳಪೆ ಎಲ್ಲ ವಿಚಾರದಲ್ಲೂ ಕೂಡ ಈ ಆವೃತ್ತಿಯ ಕೊನೆಯ ಎಲ್ಲದೂ ಕೂಡ ಕೊನೆಯದು. ಅಂದರೆ ನಾಮಿನೇಷನ್ನು ಕೊನೆಯದು, ಉತ್ತಮ ಕಳಪೆನೂ ಕೊನೆಯದು, ಎಲ್ಲ ವಿಚಾರದಲ್ಲೂ ಕೂಡ ಕೊನೆಯದೇ. ಅಂದರೆ ಇದ್ರ ಜೊತೆಗೆ ಹಾಲಿ ಸೀಸನ್ನ ವೀಕೆಂಡ್ನ ಪಂಚಾಯಿತಿ ಕೂಡ, ಕಿಚ್ಚ ಸುದೀಪ್ ಅವರ ಪಂಚಾಯಿತಿಯು ಕೂಡ ಕೊನೆಯದೆ. ಈ ರೀತಿ ಪಂಚಾಯಿತಿ ನಡೆಸುವಂಥ ಸಂದರ್ಭದಲ್ಲಿ ಈಗ ಉಳಿದಿರುವಂತಹ 8 ಮಂದಿಯ ಪೈಕಿ ಈಗ 6 ಜನ ಈ ವಾರ ಉಳಿದುಕೊಳ್ತಾರೆ ಅನ್ನುವಂಥ ಸೂಚನೆಗಳು ಆರಂಭದಲ್ಲಿತ್ತು. ಅಂದರೆ 2 ಹೋಗ್ತಾರೆ ಅಂತೇಳಿ. ಬಟ್ ಆದರೆ 2 ಬದಲಿಗೆ ಒಬ್ಬರನ್ನು ಮಾತ್ರ ಈ ವಾರ ಕಳಿಸಿ 7 ಜನರನ್ನು ಉಳಿಸ್ಕೊಂಡಿದ್ದಾರೆ. ಈಗ ಒಂದು ಮಾಹಿತಿಯ ಪ್ರಕಾರ ಏನು ಅಂತ ಹೇಳಿದ್ರೆ, ಇಲ್ಲಿ ಈ ಉಳಿದಂತಹ 7 ಜನ ಈಗ ಮುಂದಿನ ವಾರಕ್ಕೆ ಹೋಗ್ತಾರಲ್ಲ 7 ಜನ, ಈ 7 ಜನರು ಕೂಡ ಬಿಗ್ ಬಾಸ್ನ ಫೈನಲಿಸ್ಟ್ಗಳೇ. ಆದರೆ ಅಂತಿಮವಾಗಿ ಯಾರು ಫಿನಾಲೆ ವೇದಿಕೆಯನ್ನು ಹತ್ತುತ್ತಾರೆ ಅದು ಸದ್ಯಕ್ಕಿರುವಂತಹ ಕುತೂಹಲ, ಆಯಿತಾ? ಆದರೆ ಈ ನಡುವೆ ಕಿಚ್ಚ ಸುದೀಪ್ ಅವರು ಈ ಶನಿವಾರದ ಕೊನೆಯ ಪಂಚಾಯಿತಿಯಲ್ಲಿ ಒಂದು ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ. ಜೊತೆಗೆ ತಪ್ಪು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂತಹ ಭಾವನೆ ಬರ್ತಾ ಇದೆ. ಅದಕ್ಕೆ ಕಾರಣವೂ ಕೂಡ ಇದೆ. ಕಿಚ್ಚ ಸುದೀಪ್ ಅವರ ಕಿಚ್ಚನ ಚಪ್ಪಾಳೆಗೆ ಒಂದು ವಿಶೇಷವಾದಂತಹ ಗೌರವ ಇತ್ತು. ಕಾರಣ ಏನು ಅಂತ ಹೇಳಿದ್ರೆ, ಕಿಚ್ಚನ ಚಪ್ಪಾಳೆ ಅಂತ ಹೇಳಿದ್ರೆ ಅದಕ್ಕೊಂದು ಗತ್ತಿದೆ, ಅದಕ್ಕೊಂದು ಲೆಕ್ಕಾಚಾರ ಇದೆ. ಸುಮ್ಮನೆ ಯಾರಿಗೂ ಕೂಡ ಸಿಗೋದಿಲ್ಲ ಅನ್ನುವಂಥದ್ದು ಒಂದು ನಂಬಿಕೆ ಇತ್ತು. ಆದರೆ ಆ ನಂಬಿಕೆಯನ್ನು ಕಿಚ್ಚ ಸುದೀಪ್ ಈ ವಾರ ಹುಸಿ ಮಾಡಿದ್ದಾರೆ. ಆ ಕಿಚ್ಚನ ಚಪ್ಪಾಳೆಗಿದ್ದಂತಹ ಗೌರವವನ್ನು ಕಿಚ್ಚ ಸುದೀಪ್ ಅವರೇ ಹಾಳು ಮಾಡಿಕೊಂಡಿದ್ದಾರೆ. ಹೌದು, ಈ ಹಿಂದೆ ಈಗ ಇಷ್ಟೂ ದಿನಗಳ ಆಟದಲ್ಲಿ ಅಶ್ವಿನಿ ಮತ್ತು ಧ್ರುವಂತಿ ಯಾವ ರೀತಿ ಆಟ ಆಡಿದ್ದಾರೆ, ಯಾವ ರೀತಿ ಬಿಗ್ ಬಾಸ್ ಮನೆಯಲ್ಲಿದ್ದರು, ಈ ವಾರ ಯಾವ ರೀತಿ ಆಟ ಆಡಿದ್ದಾರೆ, ಯಾವ ರೀತಿ ಗೆದ್ದರು, ಇದು ಬಹುಶಃ ಕಿಚ್ಚ ಸುದೀಪ್ ಅವರ ಕಣ್ಣಿಗೆ ಕಂಡಂತೆ ಕಾಣಿಸ್ತಿಲ್ಲ. ಇಡೀ ಕರ್ನಾಟಕದ ಕಣ್ಣಿಗೆ ಕಂಡರೂ ಕೂಡ ಇವರ ಕಣ್ಣಿಗೆ ಮಾತ್ರ ಅದು ಕಾಣಿಸ್ಲಿಲ್ಲ. ಟಾಸ್ಕ್ನಲ್ಲಿ ಈಗ ಹೋದವಾರ ಆಯ್ತಲ್ಲ ಟಾಸ್ಕು, ಆ ಟಾಸ್ಕ್ನಲ್ಲಿ ಅಶ್ವಿನಿ ಗೌಡ ಧ್ರುವಂತು ಗೆಲ್ಲುವಂಥ ಸಂದರ್ಭದಲ್ಲಿ ರಘು ಮತ್ತು ರಾಶಿಕಾ ಶೆಟ್ಟಿ ವಿರುದ್ಧ ಮೋಸದಿಂದ ಗೆದ್ದಿದ್ದಾರೆ ಅನ್ನುವಂಥ ಆರೋಪಗಳು ಕೇಳಿಬಂದಿದ್ದಾವೆ. ಸೋಷಿಯಲ್ ಮೀಡಿಯಾದಲ್ಲಿ ಸಾಕ್ಷಿ ಸಮೇತ ವೀಕ್ಷಕರು ಇದರ ಬಗ್ಗೆ ಆಕ್ರೋಶವನ್ನು ಹೊರಗಡೆ ಹಾಕಿದ್ದಾರೆ. ಈ ಬಗ್ಗೆ ಬಿಗ್ ಬಾಸ್ ಕೂಡ ಪ್ರಶ್ನೆಯನ್ನು ಮಾಡಿಲ್ಲ ಅನ್ನೋದು ವೀಕ್ಷಕರ ವಾದಕ್ಕೆ ಕಾರಣ ಆಗಿದೆ. ಅದೇ ಕ್ಯಾಪ್ಟನ್ಸಿ ಟಾಸ್ಕ್ ವಿಚಾರದಲ್ಲಿ ಈ ಧನುಷ್
ಏನೊಂದು ಎಡವಟ್ಟನ್ನು ಮಾಡಿದ್ರು ಅದ್ರ ಬಗ್ಗೆ ಪ್ರಶ್ನೆ ಮಾಡಿದಂಥ ಕಿಚ್ಚ ಸುದೀಪ್ ಅವರು ಮತ್ತು ಬಿಗ್ ಬಾಸ್ಗೆ ಇಲ್ಲಿ ಅಶ್ವಿನಿ ಮತ್ತು ಧ್ರುವಂತ್ ಮಾಡಿದಂಥ ಮೋಸ ಮಾತ್ರ ಕಾಣಿಸ್ದೇ ಇರುವಂಥದ್ದು, ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತಿರುವಂಥದ್ರ ಬಗ್ಗೆ ಈಗ ಒಂದಷ್ಟು ಚರ್ಚೆಗಳು ನಡೀತಿದ್ದಾವೆ. ಹೌದು, ಇತ್ತೀಚೆಗೆ ನಡೆದಂತಹ ಫಿಸಿಕಲ್ ಟಾಸ್ಕ್ನಲ್ಲಿ ಸ್ಪರ್ಧಿಗಳು ಪೋಲ್ ಹಿಡಿದು ನಿಲ್ಲಬೇಕಾಗಿತ್ತು. ಟಾಸ್ಕ್ನ ನಿಯಮಗಳ ಪ್ರಕಾರ ಸ್ಪರ್ಧಿಗಳು ನಿಗದಿತ ಲೈನ್ಗಳನ್ನು ದಾಟದೆ ಕಂಬಿಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನಿಲ್ಲಬೇಕಾಗಿತ್ತು. ಆದರೆ ಅಶ್ವಿನಿಗೌಡ ಮತ್ತು ಧ್ರುವಂತು ಟಾಸ್ಕ್ನ ನಿಯಮವನ್ನು ಉಲ್ಲಂಘನೆ ಮಾಡ್ತಾರೆ. ಇದನ್ನು ಗ್ರೇ ಏರಿಯಾ ಅಥವಾ ಸ್ಟ್ರಾಟಜಿ ಅಂತೇಳಿ ಕೆಲವರು ಹೇಳಿದ್ರು ಕೂಡ ಅಲ್ಲಿ ಮೋಸ ಆಗಿರೋದು ಮಾತ್ರ ಸ್ಪಷ್ಟವಾಗಿ ಕಾಣಿಸ್ತಿದೆ. ಅದರಲ್ಲೂ ಕೂಡ ಇವರು ಕಾಲು ಬೆಂಡಾಗಿ ಆ ಪೋಲಿಗೆ ಸಪೋರ್ಟಾಗಿ ತೆಗೆದುಕೊಂಡಿರೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಟಾಸ್ಕ್ನಲ್ಲಿ ಅಶ್ವಿನಿಗೌಡ ಧ್ರುವಂತು ಮೊಣಕಾಲಿನ ಸಪೋರ್ಟನ್ನು ತೆಗೆದುಕೊಂಡು ಕಂಬವನ್ನು ಹಿಡಿದು ನಿಂತಿದ್ರು. ಆದರೆ ರಾಜಕೇಶ್ ಶೆಟ್ಟಿ ಮತ್ತು ರಘು ಯಾವುದೇ ಸಪೋರ್ಟನ್ನು ತೆಗೆದುಕೊಳ್ಳದೆ ನಿಂತಿದ್ರು. ಇನ್ನು ಅಶ್ವಿನಿಗೌಡ ಧ್ರುವಂತು ಎಕ್ಸ್ಟ್ರಾ ಬಟ್ಟೆಗಳನ್ನು ಕೂಡ ಧರಿಸಿದ್ರು. ಆದರೆ ರಾಜಕೇಶ್ ಶೆಟ್ಟಿ ಮತ್ತು ರಘು ಹಾಗೆ ಮಾಡಲಿಲ್ಲ. ಹೀಗಾಗಿ ಅವರ ಮೈ ಮೇಲೆ ನೀರು ಬಿದ್ದಾಗ ಹೆಚ್ಚು ಹೊತ್ತು ಕಂಬವನ್ನು ಹಿಡಿದು ನಿಲ್ಲೋದಕ್ಕೆ ಸಾಧ್ಯವಾಗಲಿಲ್ಲ. ರಘು ಮತ್ತು ರಾಜಕೇಶ್ ಶೆಟ್ಟಿ ಬೇಗ ಔಟ್ ಆಗ್ತಾರೆ. ಇಲ್ಲಿ ಅಶ್ವಿನಿ ತುಪ್ಪವನ್ನು, ಎಣ್ಣೆಯನ್ನು, ಮನೆಯಲ್ಲಿದ್ದಂತಹ ಇತರ ವಸ್ತುಗಳನ್ನು, ಶಾಂಪು, ಲೋಷನ್ ಏನೇನಿತ್ತೋ ಎಲ್ಲವನ್ನೂ ಕೂಡ ನೀರಿಗೆ ಮಿಕ್ಸ್ ಮಾಡಿ ಅದನ್ನು ತಂದು ಇವ್ರ ಮೇಲೆ ಒಯ್ತಾರೆ. ಆದರೆ ಇವರು ಯಾವಾಗ ಈ ಎಲ್ಲ ನೀರುಗಳನ್ನು ಕಣ್ಣಿಗೆ ಹೊಡೆದ್ರೋ ಆಗ ಬಿಗ್ ಬಾಸ್ ಆ ರೀತಿ ಮಾಡುವಂತಿಲ್ಲ ಅನ್ನುವಂಥ ಸೂಚನೆಯನ್ನು ಕೊಡಲಿಲ್ಲ. ಆದರೆ ಅದೇ ರಘು ಅವರು ಯಾವಾಗ ಕಣ್ಣಿಗೆ ಹೊಡೆದ್ರೋ ಆವಾಗ ಈ ರೀತಿ ಮಾಡುವಂತಿಲ್ಲ ಅನ್ನುವಂಥ ಸೂಚನೆ ಬಂತು. ಇದು ಸ್ಪಷ್ಟವಾದಂಥ ಮೋಸ ಅಲ್ವಾ ಅನ್ನುವಂಥದ್ದು ಕೆಲವರ ಪ್ರಶ್ನೆ. ಇಷ್ಟೇ ಅಲ್ಲ, ಇನ್ನೂ ಕೂಡ ಇದ್ದಾವೆ. ಇದಾದ ಬಳಿಕನೂ ಕೂಡ ಇವರು ಮೋಸವನ್ನೇ ಮಾಡ್ಕೊಂಡು ಬಂದರು. ಅಂತಿಮವಾಗಿ ರಘು ಮತ್ತು ಈ ರಾಶಿಕೆ ಜೋಡಿಗೆ ಇವರಿಬ್ಬರು ಕೂಡ ಚಳ್ಳೆ ಹಣ್ಣನ್ನು ತಿನ್ನಿಸಿ ಹೆಚ್ಚು ಹೊತ್ತುಗಳ ಕಾಲ ನಿಂತು ನಾವು ಟಾಸ್ಕನ್ನು ಗೆದ್ವಿ ಅಂತೇಳಿ ಬಿಟ್ಟು ನಿರೂಪಿಸಿದರು. ಅಶ್ವಿನಿಗೌಡ ಮತ್ತು ಧ್ರುವಂತ್ ನಮ್ಮ ಜನರನ್ನು ನೀಟಾಗಿ ಮೂರ್ಖರನ್ನಾಗಿ ಮಾಡಿದ್ರು ಅನ್ನೋದು ಅವತ್ತೇ ಎಲ್ಲರೂ ಕೂಡ ಸಿಕ್ಕಾಬಟ್ಟೆ ಜನ ಟ್ರೋಲ್ ಮಾಡಿದರು. ಆದರೆ ಈಗ ಇದು ಕಿಚ್ಚ ಸುದೀಪ್ ಅವರಿಗಾಗಲಿ ಅಥವಾ ಬಿಗ್ ಬಾಸ್ನ ಟೀಮ್ಗಾಗಲಿ ಕಾಣಿಸ್ತೇ ಇರುವಂಥದ್ದು, ಅಥವಾ ಇಲ್ಲಿ ಯಾವುದೂ ಕೂಡ ಇವರು ನೋಡಿದ್ರೂ ಕೂಡ ನೋಡದೆ ಅಂತಿರುವಂಥದ್ದು ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಈಗ ಬರಬೇಕು, ಈಗ ವಿಚಾರಕ್ಕೆ ಬರುವಂಥದ್ದು. ಈಗ ವಿಚಾರಕ್ಕೆ ಬಂದರೆ ಕಿಚ್ಚ ಸುದೀಪ್ ಅವ್ರು ಹಾಗಾದರೆ ಯಾವ ಬೇಸಿಸಲ್ಲಿ ಈ ಕಿಚ್ಚನ ಚಪ್ಪಾಳೆಯನ್ನು ಕೊಟ್ಬಿಟ್ರು, ಕಿಚ್ಚನ ಚಪ್ಪಾಳೆಗಿದ್ದಂತಹ ಗೌರವವನ್ನೇ ಕಿಚ್ಚ ಸುದೀಪ್ ಅವರು ಕಳೆದು ಬಿಟ್ರು ಅನ್ನೋದು ಸ್ಪಷ್ಟ. ಈ ರೀತಿ ಮೋಸ ಮಾಡಿ ವಿನ್ ಆದಂಥವ್ರಿಗೆ ಛಲ, ಹಠ, ಮತ್ತೊಂದು ಅನ್ನೋಂಥ ಪಟ್ಟವನ್ನು ಕೊಟ್ಟು ಕಿಚ್ಚನ ಚಪ್ಪಾಳೆ ಕೊಡೋದು ಅಂತ ಹೇಳಿದ್ರೆ ತಮಾಷೆ ಅಲ್ವಾ. ಇನ್ನು ಧ್ರುವಂತ್ ಕಥೆನೂ ಕೂಡ ಹಾಗೆ. ಧ್ರುವಂತು ಇಡೀ ಸೀಸನ್ಗೆ ಕಿಚ್ಚನ ಚಪ್ಪಾಳೆಯನ್ನು ಪಡೆದಂತಹ ಸ್ಪರ್ಧಿಯಂತೆ. ಅಂದರೆ ಏನು ಸಾಧನೆಯನ್ನು ಮಾಡಿದ್ದಾನೆ, ಏನು ಮಾಡಿದ್ದಾನೆ ಅಂತೇಳಿ ಕಿಚ್ಚ ಸುದೀಪ್ ಈ ಮಾತನ್ನು ಹೇಳಿ ಧ್ರುವಂತಿಗೆ ಚಪ್ಪಾಳೆಯನ್ನು ಕೊಟ್ಟರು ನನಗಂತೂ ಗೊತ್ತಿಲ್ಲ. ಧ್ರುವಂತ ಅಂಥದ್ದು ಸಾಧನೆಯನ್ನು ಮಾಡಿ ಕಿಚ್ಚನ ಚಪ್ಪಾಳೆಯನ್ನು ಪಡೆದಿದ್ದಾನೆ ಅಂತ ಹೇಳಿದ್ರೆ ಗ್ರೇಟೇ. ಆದರೆ ಕಿಚ್ಚನ ಚಪ್ಪಾಳೆಯನ್ನು ಪಡೆಯುವಂತಹ ಯಾವುದೇ ದೊಡ್ಡ ಸಾಹಸವನ್ನು ಕೂಡ ಆತ ಮಾಡಿಲ್ಲ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಏನೇ ಇರಲಿ, ಕಿಚ್ಚ ಸುದೀಪ್ ಅವರು ಅದು ಯಾವ ಲೆಕ್ಕಾಚಾರವನ್ನು ಹಾಕ್ಕೊಂಡು ಕೊನೆಯ ಕಿಚ್ಚನ ಚಪ್ಪಾಳೆ ಅಲ್ವಾ, ವ್ಯಾಲ್ಯೂನೂ ಇಲ್ಲ, ವ್ಯಾಲ್ಯೂನ ಉಳಿಸ್ಕೊಳ್ಳೂ ಇಲ್ಲ. ಅದೇ ಹೇಳ್ತಾರಲ್ಲ, ಕೊನೆಯವರೆಗೆ ಮಾಡಿ ಕೊನೆಗೊಂದು ಏನೋ ಒಂದು ಎಡವಟ್ಟು ಮಾಡಿಕೊಂಡು ಎಲ್ಲವನ್ನು ಕೂಡ ಹಾಳು ಮಾಡ್ಕೊಳ್ಳೋದು ಅಂತೇಳಿ ಆ ರೀತಿ ಆಯಿತು ಕಿಚ್ಚನ ಚಪ್ಪಾಳೆಯ ಕಥೆ ಅಂತಲೇ ಹೇಳ್ಬೋದು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಕಿಚ್ಚ ಸುದೀಪ್ ಅವರ ಕಿಚ್ಚನ ಚಪ್ಪಾಳೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.